ಮತಕ್ಷೇತ್ರದ್ದು ಒಂದು ಅವಕಾಶ ಮಾಡಿಕೊಡ್ಬೇಕು. ಈಗ ಮತ್ತೆ ಮತ್ತೆ ಬರ್ತಾರೆ ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಯಾವಾಗ ಮತ್ತೆ 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 ನೀವು ಚರ್ಚೆ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಅವಕಾಶ ಮಾಡಿಕೊಡಿ. ಮಾತಾಡಬೇಕು. ಕರ್ನಾಟಕದ ಚರ್ಚೆ ಆಗಬೇಕು. ಯಾವಾಗಲೂ ಬೆಳಗಾವಿ ಅಧಿವೇಶನ ಪ್ರಾರಂಭ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ. ಇವತ್ತು ಉತ್ತರ ಕರ್ನಾಟಕ ಯಾಕೆ ಆಗ್ಬೇಕು, ಯಾವ ರೀತಿ ಸ್ವತಂತ್ರ ಭಾರತದ ನಂತರ ಈ ಕನ್ನಡ ನಾಡು ಒಂದಾದ್ಮೇಲೆ ಇವತ್ತು ಉತ್ತರ ಕರ್ನಾಟಕ ವಿಶೇಷವಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ಭಾಗ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಕಾಲದಲ್ಲಿ ಬದಾಮಿಯ ಇಮ್ಮಡಿ ಪುಲಿಕೇಶಿ ಅವರನ್ನ ದಕ್ಷಿಣ ಪತೇಶ್ವರ ಅಂತ ಹೇಳಿ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರಿಗೆ ಗೌರವವನ್ನು ಕೊಟ್ಟು ಅವರನ್ನ ಅಧ್ಯಕ್ಷರೇ ನನಗೆ ಮಾತಾಡಿ ಕೊಡಿ. ನೋಡಿ, ಗಂಟೆ ಗಟ್ಟಲೆ ಹೊಡಿತಾರ, ಅವರು ಹೊಡೆದೇ ಹೊಡಿತಾರ, ಕೇಳುದಿಲ್ಲ. ನಮ್ಮದು ಬಂದ ಮ್ಯಾಗ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದವರಿದ್ದೀರಿ, ಸುಶಿಕ್ಷಿತರಿದ್ದೀರಿ, ರಾಜ್ಯದಲ್ಲಿ ಅತ್ಯಂತ ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಬದಿಯಲ್ಲಿ ಇರುವಂತಹವರು, ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂತ ಮತ್ತು ಕೆಲವೊಂದ್ಸಲ ಅತಿವೃಷ್ಟಿಯಿಂದ ತತ್ತರಿಸಿದಂತವ್ರು ನಮಗೆ ಅವಕಾಶ ಕೊಡಿ. ಪಾಪ ಕೆಲವೊಂದು ಎಲ್ಲ ಬಿಟ್ಟು ನಿಮ್ಗೆ ಕೊಟ್ಟಿದ್ದೇವೆ. ರಾಜ್ಯದ ಕಾಲದ ಪ್ರಾರಂಭ ಆಗೋದು ಮುಟ್ತದಿಲ್ವ ಅಂತ ಉತ್ತರ ಕರ್ನಾಟಕ ನಾನು ಆಲೋಚನೆ ಮಾಡ್ತಿದ್ದೇನೆ. ಸೊ ಮುಂದೆ ಬೇಗ ಹೋಗುವಂತ ಅಧ್ಯಕ್ಷರೇ ಸರ್ ಮಾತಾಡ್ತಾರೆ. ನಿನ್ನೆ ಬೀಗ್ತಲ್ ಮಾಡ್ರ ನಮ್ ಕೂಡ ಮಾತಾಡ್ಸಾರ ಆಯ್ತು. ಅದಕ್ಕಲ್ಲ ಸರ್, ನಿನ್ನೆ ನಮ್ ಜಮೀರ್ ಅಹಮದ್ ಸಾರ್ ಕೂಡ ಬೀಗ್ತಲ್ ಮಾಡ್ರ, ಇವತ್ತು ಮಾತಾಡ್ಲ ಅವರು. ನೋಡ್ರಿ, ಮಾತಾಡಿ, ಅದಕ್ಕೆ ಬೇಡ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬರಲಿ. ಅದೇ ಉತ್ತರ ಕರ್ನಾಟಕ ಅನ್ಯಾಯ ಆಗತ್ತೆ. ಮಂತ್ರಿಗಳು ಸರ್ ಏನ್ ಕೋನ್ ರೆಡ್ಡಿ ಅವ್ರಂಗೆ ನನ್ನ ಅಲಾಟ್ಮೆಂಟ್ ಪ್ಲಾಟ್ ಮಾಡತ್ ಹೇಳಿ ನಾವು ಹೋಗಿ ಉತ್ತರ ಕರ್ನಾಟಕ ಚರ್ಚೆ ಇಲ್ಲ. ಸುಮ್ಮನೆ ನೋಡಿ ಅಧ್ಯಕ್ಷರೇ, ಈಗ ನಾವು ಮೊದಲೇ ವಿನಂತಿ ಮಾಡ್ಕೊಂಡಿದ್ದೆ, ಮೊದಲ ದಿವಸ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಪ್ರಾರಂಭ ಆಗಬೇಕು. ಆದ್ರೆ ಮತ್ತೆ ನೀವು ಕೊನೆಗೆ ಏನು ಮಾಡಿದ್ರೆ ಅಂತ ದಂಡಿಗೆ ತಂದನೆ ನಮ್ಗೆ ಕೊಟ್ರಿ. ಇವತ್ತು ಕೆಲವೊಂದು ಪಾಪ ಶಾಸಕರು ಅವ್ರಿಗೆ 3 ಮಿನಿಟ್ 4 ಮಿನಿಟ್ನಲ್ಲಿ ಏನೋ ತಮ್ಮ ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸ್ವಲ್ಪ ತಾವು ಬಹಳ ತಾವು ಏನದಿರಿ, ಮುಕ್ತದಿರಿ, ಹಂಗೇನು ಬಹಳ ನೀವು ಇದು ಇಲ್ಲ. ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಈ ಸದನದಲ್ಲಿ ಸುಳ್ಳು ಹೇಳಬಾರ್ದು. ಅವರು ನಿಮ್ಮನ್ನು ಮುಗ್ಧರು ಅಂತ ಹೆಂಗ್ ಕರೀತಾರೆ? ಇಲ್ಲ, ಮುಕ್ತ. ನೀವು ಮುಗ್ಧರು ಹೇಗೆ ಸಾಧ್ಯ ಇಲ್ಲ. ಮುಗ್ಧ ಅಲ್ಲ, ಮುಗ್ಧ ಅಂದ್ರ ಬೇರೆ. ಮುಗ್ಧ ಯಾರಂದ್ರೆ ಉತ್ತರ ಕರ್ನಾಟಕ ಜನ. ನೀವೆಲ್ಲ ಬುದ್ಧಿಜೀವಿಗಳು, ಬುದ್ಧಿಶಾಲಿಗಳು, ನೀವು ಕರಾವಳಿ ಭಾಗದವರು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಹಿನ್ನೆಲೆಯನ್ನು ಹೇಳ್ಬೇಕಾಗ್ತದೆ. ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಇದೊಂದು ಪರಂಪರೆ, ಸಾಂಸ್ಕೃತಿಕ, ಉತ್ತರ ಕರ್ನಾಟಕ ಬರುವುದೇ ಅದೇ ವಕ್ಫ್ದಾಗ ಹೆಚ್ಚನೆ ಆಗಿದ್ದೆ ನಮ್ಗೆ ಅಂತೇಳಿ ನಾವು ಅದಕ್ಕೆ ಮತ್ತೆ ಅವಾಗ ಉತ್ತರ ಕರ್ನಾಟಕ ತಗೋರಿ. ಇವೆಲ್ಲ ಆಮೇಲೆ ವಕ್ಫ್ ಮತ್ತು ಸ್ಟಾರ್ಟ್ ಆಗ್ಲಿ ಚರ್ಚೆ. ಇವತ್ತು ನಿಮ್ ಪರವಾಗಿ ಸ್ಟಾರ್ಟ್ ಆಗ್ಲಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾ ಯಾಕೆ ಇವತ್ತು ಇಮ್ಮಡಿ ಪುಲಿಕೇಶಿ ಹೆಸರು ತಗೋತಾ ಇದ್ದೇನೆ ಅಂದ್ರೆ, ಉತ್ತರ ಭಾರತದವರು ನಮ್ಮ ಇಮ್ಮಡಿ ಪುಲಿಕೇಶ್ವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಹೆದರಿ ಅಲ್ಲಿಯ ರಾಜ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿರುವಂಥವ್ರು ಸರೆಂಡರ್ ಆಗಿ ಅವ್ರು ಹೇಳ್ತಾರೆ, ರಾಜ ಹರ್ಷವರ್ಧನ ನಮ್ಮ ಭಾಗದಲ್ಲಿ ನೀ ಬರಬೇಡ, ನಿನ್ನನ್ನು ನಾವು ದಕ್ಷಿಣ ಪತೇಶ್ವರ ಅಂತ ಹೇಳಿ ಬಿರುದು ಕೊಟ್ಟು ನಿನ್ನ ಗೌರವಿಸ್ತೇನೆಂದಾಗ ಬಹುಶಃ ಉತ್ತರ ಕರ್ನಾಟಕ ಎಂಥ ಒಂದು ದೊಡ್ಡ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಇತ್ತು ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀನಿ ಅಧ್ಯಕ್ಷರೇ. ಅದೇ ರೀತಿ ಮಳಕೇಡ ರಾಜಧಾನಿ, ರಾಷ್ಟ್ರಕೂಟರು, ಇವತ್ತು ಚಾಲುಕ್ಯರು, ಹೊಯ್ಸಳರು, ವೀರದೊರೆ ಅಮೋಘ ವರ್ಷ, ಸುಮಾರು 69 ವರ್ಷ ಒಳ್ಳೆ ಆಡಳಿತ ಮಾಡಿದಂಥ ಉದಾಹರಣೆ ಇವತ್ತು ಅದೇ ರೀತಿ ಇದಾಗಲ್ಲ. ಅದೇ ಗೌನು, ಅದೇ ಇದು ಸ್ಟೆರ್ಲೈಸು, ಏನ್ ಸ್ಟೆರಿಲಿಟಿ ಇಲ್ಲದೆ ಆ ಪೇಷಂಟ್ಗಳನ್ನ
ಅವ್ರನ್ನೇನು ಮನುಷ್ಯರು ಅಂತ ಟ್ರೀಟ್ ಮಾಡ್ತಿದಾರಾ? ಆ ಮನುಷ್ಯರು ಅಂತ ಟ್ರೀಟ್ ಮಾಡಿದಾರ? ಈ ರೀತಿ ಯಾವುದೇ ಮುನ್ನೆಚ್ಚರಿಕೆ ಇಲ್ವಾ? ಸಭಾಪತಿಗಳು ಒಂದೇ ಯಾವ ಒಂದು ನಮಗೂ ಯಾವ ಒಂದು ಓಟಿಯಲ್ಲಿ ಸಭಾಪತಿಗಳಿಗೆ ನಾನು ಹೇಳ್ತಿರೋದು ಒಂಚೂರು ನಾವು ಒಂದು ಅಲ್ಲಲ್ಲ ನಿಮ್ಗೆ ಸತ್ಯ ಬೇಡ ಆಗಿದೆ, ರಕ್ಷಣೆ ಬರಬೇಕು ಸಭಾಧ್ಯಕ್ಷರೇ. ನಾನೇನಾದ್ರೆ ನಾನು ಮಾತಾಡ್ತಾ ಇದ್ದೀನ ಬಿಟ್ಟು ಮಾತಾಡ್ರೆ ನೀವು ಮಾತಾಡಿ. ಇಲಾಖೆ ಬಗ್ಗೆ ಪ್ಲೀಸ್ ಕೆಲವಂತ ಪ್ರಯತ್ನ ಮಾಡ್ತಿದ್ದೀನಿ, ಅವಕಾಶ ಮಾಡಿಕೊಡ್ಬೇಕು. ಎಷ್ಟು ಪರ್ಸೆಂಟೇಜ್ ಆಗಬೇಕು ಡಾಕ್ಟರ್ ಅಶ್ವಥ್? ಈ ಕೂತ್ಕೊಂಡ್ರೆ ಕೂತ್ಕೊಳ್ಳಿ. ಹೇಳ್ತೀನಿ, ಇಬ್ಬರು ಕೂಡ ಡಾಕ್ಟರ್, ನಿಮ್ಮ ಮಂತ್ರಿ ಹತ್ರ ಹೋಗಿ ಮಾತಾಡಿ. ಇಬ್ಬರು ಕೂಡ ಡಾಕ್ಟರ್ಗಳೇ. ಅವ್ರಿಗೆ ಏನು ಇಂಪಾರ್ಟೆಂಟ್ ಪಾಯಿಂಟ್? ಅಯ್ಯೋ ಬಿಡಿ ಸರ್, ಒಂದೇ ಊರು, ಒಂದೇ ಬೇಡ ದಯವಿಟ್ಟು ನನಗೆ ಬೇಡ. ಅವ್ರ ಮಂತ್ರಿ ಮತ್ ಮಾತಾಡ್ಲಿ, ಅವ್ರು ಮತ್ ಮಾತಾಡ್ಲಿ ಸಭಾಧ್ಯಕ್ಷರು, ದಯವಿಟ್ಟು ಬೇಡ, ದಯವಿಟ್ಟು ಬೇಡ. ರಂಗನ ಕೂತ್ಕೊಳ್ಳಿ. ನೋಡಿ ನಾನು ಹೇಳ್ತಿರೋದು ಏನ್ ತಪ್ಪಿದ್ರೆ ನೀವು ಹೇಳ್ಬಿಡಿ, ನಾನು ಕೂತ್ಕೊಂಡು. ಏನ್ ತಪ್ಪಿಲ್ಲ, ತಪ್ಪಿದ್ರೆ ಹೇಳಿ. ಈಗ ನೀವು ವಿಚಾರ ಕಹಿ ಹಾಕಿದ್ರೆ ಹೇಳಿ, ಮುಗಿಸಬಹುದಲ್ಲ. ಅಲ್ಲ ದಯವಿಟ್ಟು ನಾನು ಏನಾರ ಪುನರ್ ಉಚ್ಚಾರಣೆ ಏನಾರು ಮಾಡಿದ್ರೆ ನೀವ್ ಹೇಳಿದ್ನ ಇಲ್ಲ. ಈಗ ಸಬ್ಜೆಕ್ಟ್ ಅಂದ್ರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಿದ್ದೀರಿ. ಈಗ ಬಹಳಷ್ಟು ಚರ್ಚೆ ಆಗ್ಬೇಕು. ಇನ್ನೇನ್ ಮಾತಾಡ್ಬೇಕು ನಾವು ಸದನದಲ್ಲಿ, ಏನ್ ಮಾತಾಡ್ಬೇಕು ಅಂತ ನೀವು ಹೇಳಿ ಸಭಾಧ್ಯಕ್ಷರೇ. ಆಯ್ತು, ಆರೋಗ್ಯ ಶಿಕ್ಷಣ ನಿಮಗೆ ಗೊತ್ತಿದೆ, ನೀವು ಯಾವಾಗ್ಲೂ ಮಾತಾಡ್ತೀರಾ. ಆರೋಗ್ಯ ಸಭಾಧ್ಯಕ್ಷರೇ ಪ್ರಸ್ತುತವಾದಂತ ಆಗ್ಲಿ. ಈಗ ಡಾಕ್ಟರ್ ಅಶ್ವಥ್ ಹೇಳ್ತಿರೋಂತ ವಿಚಾರದಲ್ಲಿ ಹಾಗಾಗಿ ಹೇಳ್ತೀವಿ. ಏನೊಂದು ಆರೋಗ್ಯಗಳಲ್ಲಿ ನಾನು ಹೇಳೋದು ಈ ರೀತಿ ಸೇವೆಗಳು ಇಷ್ಟೊಂದು ಆಗೋಷ್ಟಲ್ಲಿ ಹೇಳಿದ್ರೆ ಒಂದು ಮೆಡಿಕಲ್ ಟರ್ಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಒಂದ್ ಸ್ವಲ್ಪ ಸದನಕ್ಕೆ ಒಂಚೂರು ಇವನ್ನ ನಾನು ನೋಡಿದ್ದೀನಿ. ಸನ್ಮಾನ್ಯ ಮಂತ್ರಿಗಳು ಏನಾರ ವಿಷಾದ ಇದೆಯಾ, ಪಾಪ ಏನಾರ ಬೇಜಾರು ಮಾಡ್ಕೊಂಡಿದ್ದಾರಾ? ಇಲ್ಲ. ಆ ವರ್ಷ ಇಷ್ಟ ಆಗಿತ್ತು, ಈ ವರ್ಷ ಸಾವು ಇಷ್ಟ ಆಗಿದೆ, ಈ ವರ್ಷ ಸಾವಾಗಿದೆ. ಇದನ್ನ ಜಸ್ಟಿಫೈ ಮಾಡ್ಕೋತಾ ಇದ್ದಾರೆ. ಸಾವನ್ನ ಜಸ್ಟಿಫೈ ಮಾಡ್ಕೊಳ್ಳುವಂತ ಆರೋಗ್ಯ ಸಚಿವರು ನೀವೆಲ್ಲರೂ ನೋಡಿದ್ದೀರಾ? ಸಾವನ್ನ ಜಸ್ಟಿಫೈ ಮಾಡ್ಕೊಳ್ಳೋರು ಈ ರೀತಿ ಅಲ್ಲ. ನಾನು ಕೇಳ್ತಿರೋದು ಸಾವನ್ನ ಜಸ್ಟಿಫೈ ಮಾಡ್ಕೊಳಕ್ಕಾಗತ್ತೆ? ಇದು ಇಷ್ಟು ಹೇಳ್ತಿರೋದನ್ನ ನಾನು ಬಂದಾದ್ಮೇಲೆ ಒಂದೇ ಕಿಟ್ಟು ಒಂದೇ ಸರ್ಜರಿ ಅಂತಾರೆ. ರಿವೈಸ್ ಆಗಿಲ್ಲ ಅಂತ ಪಾಪ ಸಚಿವರೇ ಪಾಪ ಪಾಯಿಂಟ್ ಆಫ್ ಆರ್ಡರ್ ಆಯ್ತು, ಮಂತ್ರಿ ಉತ್ತರ ಕೊಡ್ತಾರೆ. ಅದಕ್ಕೆ ಯಾರ್ಯಾರ್ದು ಅಂತ ಹೇಳಿ ಸ್ಕೀಮ್ ಏನಂತೆ ಮಂತ್ರಿ ಉತ್ತರ ಕೊಡ್ತಾ ಇದ್ದಾರೆ. ಪದೇ ಪದೇ ಮಾನ್ಯ ಅಧ್ಯಕ್ಷರೇ ಅವರಿಗೆ